ಎಲ್ರಿಗೂ ಜೈ ಭೀಮ್, ಜೈ ಟಿಪ್ಪು. ನಿಮಗೆಲ್ಲ ಗೊತ್ತಿದ್ದಂಗೆ ಪಂಜಾಬ್ನಲ್ಲಿ ಭೀಕರವಾದ ಪ್ರವಾಹ, ಸಿಕ್ಕಾಪಟ್ಟೆ ಹಾನಿ ಆಗ್ಬಿಟ್ಟಿದೆ. 1998ರಲ್ಲಿ ಆದಂಥ ಪ್ರವಾಹ ಮತ್ತೆ ಈ ಬಾರಿ ಭೀಕರವಾಗಿದೆ. 800ಕ್ಕಿಂತ ಹೆಚ್ಚು ಜನ ತೀರೋಗಿದ್ದಾರೆ. 2ರಿಂದ 2.5 ಸಾವಿರ ಪ್ರಾಣಿಗಳು ಕಣ್ಮರೆ ಆಗ್ಬಿಟ್ಟಿದ್ದಾವೆ, ಸತ್ತೋಗಿದ್ದಾವ, ನೀರಲ್ಲಿ ಹೊಡ್ಕೊಂಡು ಹೋದ್ವಾ ಗೊತ್ತಿಲ್ಲ. ಊಟ ಇಲ್ಲ, ಸರಿಯಾದ ಮೆಡಿಕಲ್ ಫೆಸಿಲಿಟಿ ಇಲ್ಲ, ಸುಮಾರಷ್ಟು ಹಾಸ್ಪಿಟಲ್ಗಳು ಎಲ್ಲ ನಷ್ಟವಾಗ್ಬಿಟ್ಟಿದೆ. ಹಂಗಾಗಿ ಪಾಪ ಅವ್ರಿಗೆ ಮೆಡಿಸಿನ್ ಕೂಡ ತುಂಬ ಕಷ್ಟ ಆಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ನಾವು ಅವ್ರಿಗೆ ನೆರವು ಆಗಬೇಕು ಅಂತೇಳಿ ನಾವು ಮಾತಾಡ್ಕೊಳ್ತಾ ಇರಬೇಕಾದ್ರೆ ನಮ್ಮ ಮಕ್ಕಾ ಮಸ್ಜಿದ್ನ ಸ್ನೇಹಿತರ ಜೊತೆ ಮಾತಾಡಿದೆ. ಅದು ಶುಕ್ರವಾರ ಬೆಳಿಗ್ಗೆ ಮಾತಾಡ್ತಾ ಇದ್ದಂಗೆ ಅವರು ಕೂಡ ಹೌದು ನಾವೇನೋ ಮಾಡಬೇಕು ಅಂತೇಳಿ ಕೂಡಲೇ ಅವತ್ತು ಶುಕ್ರವಾರದ ನಮಾಜಲ್ಲಿ ಯಾರ್ಯಾರು ಬಂದಿದ್ರು ಎಲ್ಲರೂ ತಮ್ಮ ಪಾಕೆಟಲ್ಲಿ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಹೋಗಿ ಅಂತ ಹೇಳಿ, ಇದು ಪಂಜಾಬ್ನ ನೆವರುಗೋಸ್ಕರ ಅಂತ ಹೇಳಿ ಕೂಡಲೇ ಎಲ್ಲರೂ ಅವರವರು ಪಾಕೆಟಲ್ಲಿ ಇದ್ದಿದ್ದಷ್ಟು ದುಡ್ಡುಗಳನ್ನ ದಾನ ಮಾಡಿದ್ದಾರೆ. ಅದಲ್ಲದೆ ಭಾನುವಾರ ಚಂದಾ ವಸೂಲಿ ಮಾಡೋ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರು. ಆದರೆ ಆ ಕಾರ್ಯಕ್ರಮಕ್ಕೆ ನನ್ನೂ ಸಹ ಜೊತೆ ಸೇರಿಸ್ಕೊಂಡ್ರು. ನೀವು ಬನ್ನಿ ಜೊತೆ ಸೇರಿ ಅಂತ ಹೇಳಿದಾಗ ಭಾಳ ಖುಷಿಯಿಂದ ಅವ್ರ ಜೊತೆಗೆ ಭಾನುವಾರ ಬೆಳಿಗ್ಗೆ ಶುರು ಮಾಡಿದ್ದು. ಒಂದು 10 ಗಂಟೆಗೆ ಸುಮಾರು 4 ಗಂಟೆ ತನಕ ಸತತವಾಗಿ ನೀಲ್ಸಂದ್ರದ ಪ್ರತಿಯೊಂದು ಓಣಿಗೂ ನಾವು ತಿರುಗಾಡಿ ಪ್ರತಿಯೊಬ್ಬರೂ ನಾನು ಮುಕ್ಕಾಲು ಭಾಗ ಎಲ್ಲರೂ ದುಡ್ಡು ಹಾಕಿದ್ದಾರೆ. ಮುಕ್ಕಾಲು ಭಾಗ ಪ್ರತಿಯೊಬ್ಬರೂ ಅವ್ರ ಕೈಲಾದಂಥ ದುಡ್ಡನ್ನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾರು ನೋಡಿದೆ ನಾವು ಮಾಡ್ತಾ ಇದ್ದ ಅನೌನ್ಸ್ಮೆಂಟ್ ನೋಡಿ ಎಲ್ಲರೂ ದುಡ್ಡು ಹಾಕಿದ್ದಾರೆ. ಇವತ್ತು ಪಂಜಾಬ್ಗೆ ನಾವೆಲ್ಲ ನೆರವಾಗಬೇಕಾಗಿದೆ ಸ್ನೇಹಿತರೆ. ಏನು ನಮ್ಮ ಕೃಷಿಯಲ್ಲಿ ಮುಕ್ಕಾಲು ಭಾಗ ಪಂಜಾಬ್ನಿಂದನೇ ಹೆಚ್ಚು ಇಳುವರಿ ಆಗ್ತಾ ಇತ್ತು, ಹೆಚ್ಚು ಪ್ರೊಡಕ್ಷನ್ ಆಗ್ತಾ ಇತ್ತು. ಅಂಥ ಒಂದು ರಾಜ್ಯ ಇವತ್ತು ಕಷ್ಟದಲ್ಲಿದೆ. ಇವತ್ತು ಭಾರತದಲ್ಲಿ ಏನಾದರೂ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಬಿಕ್ಕಟ್ಟಾಗುತ್ತೆ ಅಂದರೆ ಮೊದಲು ಧ್ವನಿ ಎತ್ತಾ ಇದ್ದದ್ದು ಪಂಜಾಬ್ ಜನ. ಅವ್ರಿಗೆ ನಾವು ನೆರವಾಗಬೇಕಾಗಿದೆ, ಕಷ್ಟದಲ್ಲಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಗಲಾಟೆ ನಡೆಸ್ತಾ ಇರೋ ಜನಗಳಿಗೆ ನಾನು ಕೇಳ್ಕೊಳ್ಳೋದು ಒಂದೇ ವಿಷಯ, ಈಗ ಪಂಜಾಬ್ನಲ್ಲಿರೋ ಜನಗಳಿಗೆ ನಾವು ನೆರವಾಗಬೇಕು. ನಾವು ಇದನ್ನೆಲ್ಲ ಬಿಟ್ಟು ಭಾರತ ನಮ್ಮದು, ಇಂಡಿಯಾ ನಮ್ಮದು, ಇಂಡಿಯನ್ಸ್ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಾವು ನೆರವಾಗಬೇಕು. ನೆರವಾಗೋ ಕೆಲಸ ನಾವು ಮಾಡೋಣ. ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಇಸಾಯಿ ಅನ್ನೋದನ್ನು ಬಿಟ್ಟು ನಾವು ಮುಂದೆ ಹೋಗೋಣ. ನಾವು ಏನು ಇವತ್ತು ಕಲೆಕ್ಷನ್ ಮಾಡಿದ್ದೀವಿ ಅದಕ್ಕೆ ನೀಲ್ಸಂದ್ರದಲ್ಲಿರುವ ಪ್ರತಿಯೊಬ್ಬ ನಿವಾಸಿಗಳು ಕೈ ಜೋಡಿಸಿದ್ದಾರೆ. ಮತ್ತು ನನ್ನ ಮಕ್ಕಾ ಮಸ್ಜಿದ್ನ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ, ನೀಲ್ಸಂದ್ರದಲ್ಲಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಐ ಆಮ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಇಂಡಿಯನ್. ನಾವೆಲ್ಲರೂ ನಮ್ಮ ದೇಶವನ್ನು ಭದ್ರಪಡಿಸೋಣ. ಈ ಬೇಡದೇ ಇರೋ ಹಿಂದೂ ಮುಸ್ಲಿಂ ಗಲಾಟೆಗಳು ನಮಗೆ ಬೇಡ. ನಾವು ನಮ್ಮ ದೇಶವನ್ನು ಭದ್ರಪಡಿಸೋಣ. ಪಂಜಾಬ್ನ ಜನತೆಗೆ ನಾವೆಲ್ಲರೂ ನೆರವಿನ ಹಸ್ತವನ್ನು ನೀಡೋಣ ಅಂತ ಕೇಳ್ತಾ, ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಜೈ ಭೀಮ್, ಜೈ ಟಿಪ್.